ಸ್ನೇಹಿತರೆ ನಮಸ್ಕಾರ. ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಬಂದು ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ. ಸೊ ಇದು ಭಾರತದಲ್ಲೂ ಗೋಚರ ಇರ್ತದೆ. ಹಾಗಾಗಿ ಭಾರತದ ವಿಚಾರದಲ್ಲೂ ಕೂಡ ಈ ಗ್ರಹಣದ ಪ್ರಭಾವ ಇರ್ತದೆ. ಇದನ್ನು ಬ್ಲಡ್ ಮೂನ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬ್ಲಡ್ ಮೂನ್ ಅಂತ ಹೇಳಿದ ತಕ್ಷಣ ಏನು ಗಾಬರಿ ಆಗೋ ಅಗತ್ಯ ಏನಿಲ್ಲ. ಯಾಕೆಂದರೆ ಸಂಪೂರ್ಣ ಚಂದ್ರಗ್ರಹಣ ಆದಾಗಲೆಲ್ಲ ಚಂದ್ರ ಸಂಪೂರ್ಣವಾಗಿ ಏನು ಭೂಮಿಯ ನೆರಳು ಚಂದ್ರನ ಮೇಲೆ ಆವರಿಸಿದ್ದಾಗ ಏನು ಚಂದ್ರ ಕೆಂಬಣ್ಣದಿಂದ ಗೋಚರಿಸುತ್ತೆ. ಸೊ ಆ ಕಾರಣಕ್ಕೆ ಅದನ್ನು ಬ್ಲಡ್ ಮೂನ್ ಅಂತ ಕರೆಯೋದು. ಅದು ಬಿಟ್ಟು ಆ ಬ್ಲಡ್ ಮೂನ್ ಅನ್ನೋದು ಪೂರ್ಣ ಚಂದ್ರಗ್ರಹಣ ಅಂತ ಅರ್ಥ. ಸೊ ಅದೇ ಬ್ಲಡ್ ಮೂನ್ ಅನ್ನೋ ಒಂದೇ ಹೆಸರಿನ ಕಾರಣಕ್ಕೆ ಏನೋದು ಗಾಬರಿ ಆಗುವಂಥ ಏನು ಅಗತ್ಯ ಏನೂ ಇರೋದಿಲ್ಲ. ಮತ್ತು ಭಾರತ ಅಲ್ಲದೆ ಏಷ್ಯಾ ಖಂಡದ ಇತರೆ ದೇಶಗಳು, ಜೊತೆಗೆ ಪೆಸಿಫಿಕ್ ಸಾಗರದ ಪ್ರದೇಶ, ಆಸ್ಟ್ರೇಲಿಯಾ, ಉತ್ತರ ಮತ್ತು ದಕ್ಷಿಣ ಅಮೆರಿಕ ಇದಿಷ್ಟು ಪ್ರದೇಶಗಳಲ್ಲೂ ಈ ಬಾರಿಯ ಗ್ರಹಣ ಗೋಚರ ಇರ್ತದೆ. ಸೊ ಈ ಎಲ್ಲ ಪ್ರದೇಶಗಳ ಮೇಲೂ ಕೂಡ ಈ ಚಂದ್ರಗ್ರಹಣದ ಪ್ರಭಾವ ಇರ್ತದೆ. ಸಾಮಾನ್ಯವಾಗಿ ಚಂದ್ರಗ್ರಹಣದ ಪ್ರಭಾವ 15ರಿಂದ 30 ದಿನಗಳವರೆಗೆ ಅಂತ ಹೇಳ್ತಾರೆ. ಸೊ ಮ್ಯಾಕ್ಸಿಮಮ್ 30 ಡೇಸ್ ಈ ಗ್ರಹಣದ ಪ್ರಭಾವ ಇರ್ತದೆ. ಕೆಲವೊಂದು ಬಾರಿ 15 ದಿನ ಹಿಂದಿನಿಂದನೂ ಕೂಡ ಈ ಗ್ರಹಣದ ಕೆಲವೊಂದು ಮುನ್ಸೂಚನೆಗಳು, ಕೆಲವೊಂದು ಘಟನೆಗಳು ನಡೀತಾ ಇರ್ತವೆ. ಇನ್ನು ಭಾರತದ ಮಟ್ಟಿಗೆ ಗ್ರಹಣದ ಸಮಯ ಹೀಗಿದೆ. ಗ್ರಹಣ ಆರಂಭ ಕಾಲ ಮಧ್ಯಾಹ್ನ 2:14 ಇದು ಆರಂಭ ಆಗೋದು. ಇದರಲ್ಲಿ ಗ್ರಹಣ ಸ್ಪರ್ಶ ಸಮಯ ಸಂಜೆ 4:34 ಆರಂಭ ಆಗುತ್ತೆ. ಅಂದರೆ ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳೋದಕ್ಕೆ ಆರಂಭ ಆಗೋದಿದ್ದು. ಸೊ ಪೂರ್ಣ ಗ್ರಹಣ ಸಮಯ ಬಂದು ಸಂಜೆ 5:04. ಈ ಪೂರ್ಣ ಗ್ರಹಣದ ಸಂದರ್ಭದಲ್ಲಿ ಚಂದ್ರನ ಮೇಲೆ ಭೂಮಿಯ ನೆರಳು ಸಂಪೂರ್ಣವಾಗಿ ಆವರಿಸಿರುತ್ತೆ. ಹಾಗಾಗಿ ಆ ಬ್ಲಡ್ ಮೂನ್ ಅನ್ನೋದು ಆ ಸಂದರ್ಭದಲ್ಲಿ ಕಾಣಲಿಕ್ಕೆ ಸಿಗೋದು. ಇನ್ನು ಗ್ರಹಣದ ಮೋಕ್ಷ ಸಮಯ ಬಂದು ಸಂಜೆ 5:33 ಇದೆ. ಗ್ರಹಣ ಕಾಲದ ಅಂತ್ಯ ಬಂದು ಸಂಜೆ 7:53 ಪೂರ್ಣ ಚಂದ್ರಗ್ರಹಣದ ಅವಧಿ ಬಂದು ಸುಮಾರು 58 ನಿಮಿಷಗಳು ಅಂತ ಲೆಕ್ಕ ಹಾಕಲಾಗಿದೆ. ಸೊ ಭಾರತದಲ್ಲಿ ಚಂದ್ರ ಉದಯ ಆಗೋ ಸಮಯಕ್ಕಾಗಲೇ ಗ್ರಹಣ ಆರಂಭ ಆಗಿರ್ತದೆ. ಗ್ರಹಣ ಆರಂಭ ಆಗಿ ಆಲ್ಮೋಸ್ಟ್ ಮೋಕ್ಷ ಸಮಯದ ಹತ್ರ ಇರ್ತದೆ. ಸೊ ಗ್ರಹಣ ಪೀಡಿತನಾಗಿಯೇ ಚಂದ್ರ ಉದಯ ಭಾರತದಲ್ಲಿ ಆಗುತ್ತೆ. ಇನ್ನು ಈ ಬಾರಿ ಗ್ರಹಣ ಸಂಭವಿಸ್ತಾ ಇರೋದು ಬಂದು ಸಿಂಹ ರಾಶಿಯಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ, ಅಂದರೆ ಪುಬ್ಬ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಸೊ ಪೂರ್ವ ಫಲ್ಗುಣಿ ಮತ್ತು ಅದರ ಅನುಜನ್ಮ ಮತ್ತು ತ್ರಿಜನ್ಮ ನಕ್ಷತ್ರಗಳು ಅಂತ ಭರಣಿ ಮತ್ತು ಪೂರ್ವಾಷಾಢ ಈ ನಕ್ಷತ್ರಗಳ ಮೇಲೆ ಇದರ ಎಫೆಕ್ಟ್ ಇರ್ತದೆ. ಸೊ ಮುಖ್ಯವಾಗಿ ಮಾನಸಿಕ ಸ್ಥಿತಿಗತಿಯ ಮೇಲೆ ಗ್ರಹಣದ ಪ್ರಭಾವ ಜಾಸ್ತಿ ಆಗೋದು. ಜೊತೆಗೆ ಇದು ಒಂದು ಶುಕ್ರನ ನಕ್ಷತ್ರ ಆಗಿರೋದ್ರಿಂದಾಗಿ ಸ್ತ್ರೀಗೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ ಅಥವಾ ರಿಲೇಷನ್ಶಿಪ್ ಮ್ಯಾಟರ್ಸ್ ಆಗಲಿ, ಜೊತೆಗೆ ಭಾವನೆಗಳ ವಿಚಾರವಾಗಲಿ, ಇದೆಲ್ಲವೂ ಸ್ವಲ್ಪ ವ್ಯತ್ಯಾಸ ಆಗುವಂಥ ಅಥವಾ ಇದರ ಮೇಲೆಲ್ಲ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ಸೊ ಈ ನಕ್ಷತ್ರದವರು ಅತಿಯಾಗಿ ಯಾರ ಜೊತೆಗೂ ಸುಮ್ಮನೆ ಕಲಹಕ್ಕೆ ಹೋಗೋದಾಗಲಿ, ವಾಗ್ವಾದ ಕಿಳಿಯೋದಾಗಲಿ ಇಂಥದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಗ್ರಹಣದ ಸಂದರ್ಭದಲ್ಲಿ. ಇನ್ನು ಬೇರೆ ಬೇರೆ ರಾಶಿಯವರಿಗೆ ಗ್ರಹಣ ಫಲ ಹೇಗಿರ್ತದೆ ಅಂತ. ಸೊ ಇದರಲ್ಲಿ ಮುಖ್ಯವಾಗಿ ಸಿಂಹ ರಾಶಿಯಲ್ಲಿ ಏನು ಗ್ರಹಣ ಸಂಭವಿಸ್ತಾ ಇರೋದ್ರಿಂದಾಗಿ ಸಿಂಹ ರಾಶಿಯವರಿಗೆ ಏನು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಆ ಥರದಲ್ಲಿ ಏನು ತಗೊಳ್ಳೋ ಅಗತ್ಯ ಇಲ್ಲ. ಸಾಮಾನ್ಯವಾಗಿ ಇದು ಸಿಂಹರಾಶಿ ಒಂದೇ ಅಲ್ಲ, ಗ್ರಹಣದ ಪ್ರಭಾವ ಸಾಮಾನ್ಯವಾಗಿ ಜಾಗತಿಕ ಪರಿಣಾಮ ಹೆಚ್ಚಾಗಿರ್ತದೆ. ರಾಶಿಯ ಮೇಲೆ ಪರಿಣಾಮ ಮೈಲ್ಡ್ ಆಗಿರ್ತದೆ. ಇದರಲ್ಲೂ ಕೂಡ ಏನು ದಶೆ ಫಲವೂ ಚೆನ್ನಾಗಿಲ್ಲದೆ ಇದ್ದಾಗ, ಹಾಗೆಯೇ ಗೋಚರ ಫಲವೂ ಚೆನ್ನಾಗಿಲ್ಲದೆ ಇದ್ದಾಗ, ಜೊತೆಗೆ ಚಂದ್ರನು ಏನು ಜಾತಕದಲ್ಲಿ ಚಂದ್ರನ ಸ್ಥಿತಿಯು ಕೂಡ ಎಫ್ಲಿಕ್ಷನ್ ಅಂತಂದರೆ ಹಾನಿಯಾಗಿದ್ದಾಗ ಅಥವಾ ವೀಕ್ ಆಗಿದ್ದಾಗ, ದುರ್ಬಲನಾಗಿದ್ದಾಗ, ಇಂಥ ಸಂದರ್ಭಗಳಲ್ಲಷ್ಟೇ ಈ ಗ್ರಹಣದ ಎಫೆಕ್ಟು ಸ್ವಲ್ಪ ಅನುಭವಕ್ಕೆ ಬರುವ ಸಾಧ್ಯತೆ ಇರ್ತದೆ. ಯಾಕೆಂದರೆ ಸಾಮಾನ್ಯವಾಗಿ ಈಗ ದಶೆಫಲವೂ ಚೆನ್ನಾಗಿಲ್ಲ, ಗೋಚರವೂ ಚೆನ್ನಾಗಿಲ್ಲ ಅಂದಾಗ ಎಲ್ರಿಗೂ ಕೂಡ ಒಂದು ರೀತಿಯ ತೊಂದರೆ ತಾಪತ್ರಯಗಳಲ್ಲಿ ಅವರು ಜೀವನ ಸಾಗಿಸ್ತಾ ಇರ್ತಾರೆ. ಈ ಗ್ರಹಣದ ಸಂದರ್ಭಗಳಲ್ಲಿ ಏನು ಸಮಸ್ಯೆಗಳು ಅಂತಿರ್ತವೋ ಇದರ ಜೊತೆಗೆ ಕೆಲವೊಂದು ಆರೋಗ್ಯದ ವಿಚಾರ ಆಗಿರಲಿ ಅಥವಾ ಮಾನಸಿಕ ಸ್ಥಿತಿಗತಿಯ ವಿಚಾರ ಆಗಿರಲಿ, ಸ್ಟ್ರೆಸ್ ಅಂತ ಏನು ಹೇಳ್ತೀವೋ ಇಂಥ ವಿಚಾರಗಳು ಇದೆಲ್ಲ ಸ್ವಲ್ಪ ತೀವ್ರತೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಮತ್ತು ನಿರ್ಧಾರಗಳು ಅಂತ ತಗೊಳ್ಳುವಂಥ ನಿರ್ಧಾರಗಳು ಕೂಡ ಕೆಲವೊಂದು ಸಲ ರಾಂಗ್ ಆಗುವಂಥ ಸಾಧ್ಯತೆ ಇರ್ತದೆ. ಹಂಗಾಗಿನೇ ಯಾರಿಗೆ ಇದು ನೆಗೆಟಿವ್ ಫಲ ಅಂತ ತೋರಿಸ್ತಾ ಇದೆಯೋ ಅವರು ಈ ಅವಧಿಯಲ್ಲಿ ಏನಾದರೂ ಪ್ರಧಾನವಾದಂಥ ನಿರ್ಧಾರಗಳನ್ನು ತಗೊಳ್ಳುವಂಥದ್ದಿದ್ರೆ ಅದನ್ನು ಮುಂದೂಡೋದು ಒಳ್ಳೆಯದು. ಗ್ರಹಣ ಸಂಭವಿಸ್ತಾ ಇರೋದು ಬಂದು ಸಿಂಹರಾಶಿಯಲ್ಲಿ. ಸೊ ಸಿಂಹರಾಶಿಯವರಿಗೆ ಇದು ನೆಗೆಟಿವ್ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದರೆ ಅದು ಜನ್ಮರಾಶಿ ಆಗುತ್ತೆ. ಆರೋಗ್ಯದ ವಿಚಾರ ಮತ್ತು ಮಾನಸಿಕ ಸ್ಥಿತಿಗತಿಯ ವಿಚಾರ, ಅಂದರೆ ಮಾನಸಿಕವಾಗಿ ಕೆಲವೊಂದು ತುಮುಲಗಳು ಏರ್ಪಡೋದು ಇಂಥದ್ದೆಲ್ಲ ಸಾಧ್ಯತೆ ಇರ್ತದೆ. ಮಾನಸಿಕವಾಗಿ ನಿಯಂತ್ರಣ ಬಹಳ ಮುಖ್ಯ. ಇದರಲ್ಲಿ ಮುಖ್ಯವಾಗಿ ಸಿಂಹರಾಶಿ ಬಂದು ಸೂರ್ಯನ ನಕ್ಷತ್ರ. ಸೊ ಪ್ರತಿಷ್ಠೆಯ ವಿಚಾರ ಪ್ರಧಾನವಾಗಿ ಬರ್ತದೆ. ಏನು ಈ ಗ್ರಹಣದ ಅವಧಿಯಲ್ಲಿ ಹಿಂದೆ ಮುಂದೆ ನಾನೇನು ಒಂದು 15ರಿಂದ 30 ದಿನ, ಮುಂದಿನ 30 ದಿನ ಅಂತ ಏನು ಹೇಳಿದ್ನೋ, ಈ ಅವಧಿಯಲ್ಲಿ ಪ್ರತಿಷ್ಠೆಯ ವಿಚಾರವನ್ನು ಮುಂದಿಟ್ಟುಕೊಂಡು ಯಾವುದೇ ಒಂದು ಕೆಲಸವನ್ನು ಕೈಗೊಳ್ಳೋದಿರಲಿ ಅಥವಾ ಯಾವುದೇ ಸ್ಟೆಪ್ಪನ್ನು ತಗೊಳ್ಳೋದಾಗಲಿ ಒಳ್ಳೆಯದಲ್ಲ. ಸೊ ಅದರಿಂದ
ನೆಗೆಟಿವ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಸಾಧ್ಯವಾದಷ್ಟು ಈಗೋ ಅಂತ ಏನಿದೆಯೋ ಈಗೋವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಆ ಈಗೋಗೆ ಹರ್ಟ್ ಆಗುವಂಥ ಸನ್ನಿವೇಶಗಳು ಎದುರಾಗ್ಬೋದು. ಸೊ ಇಂಥದ್ದನ್ನು ಸ್ವಲ್ಪ ಕಾಶಿಯಸ್ ಆಗಿದ್ರೆ ಒಳ್ಳೆಯದು. ಇನ್ನು ಮುಂದಿನದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಗೂ ಅಶುಭ ಫಲ ಇದೆ. ಯಾಕೆಂದರೆ 12ನೇ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಇದು ಖರ್ಚು ಮತ್ತು ನಷ್ಟವನ್ನು ಹೇಳ್ತಾ ಇದೆ. ಸೊ ಹಣಕಾಸಿನ ಎಕ್ಸ್ಪೆನ್ಸಸ್ ಅಂತ ಏನಿದೆಯೋ ಅಂಥದ್ದೇನಾದರೂ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ನೋಡಿ ಖರ್ಚು ಮಾಡಬೇಕಾಗತ್ತೆ. ಅನಗತ್ಯ ಖರ್ಚುಗಳನ್ನು ಸ್ವಲ್ಪ ನಿಭಾಯಿಸ್ಕೊಳ್ಳೋದು ಒಳ್ಳೆಯದು. ಇನ್ನು ಮುಂದಿನದು ತುಲಾರಾಶಿ. ತುಲಾರಾಶಿಗೆ ಗ್ರಹಣ ಫಲ ಶುಭ ಇದೆ. ಯಾಕೆಂದರೆ 11ನೇ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಇದು ಪ್ರಾಪ್ತಿಯ ಸ್ಥಾನ. ಹೀಗಾಗಿ ಲಾಭ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇರ್ತದೆ. ಮುಖ್ಯವಾಗಿ ಪ್ರಾಪ್ತಿಗಳು ಅಂತ ಏನಾದರೂ ನಿಮಗೆ ಬರಬೇಕು ಅಂತ ಇರುವಂಥ ವಿಚಾರಗಳು ಕಾದಿದ್ರೆ ಅಥವಾ ಬರಬೇಕು ಅಂತ ಬಯಸಿದ್ರೆ ಇದು ಬರುವಂಥ ಸಾಧ್ಯತೆ ಇರ್ತದೆ. ಧನಾಗಮನದ ಸಾಧ್ಯತೆಯೂ ಕೂಡ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ 10ನೇ ಭಾವದಲ್ಲಿ ಇದು ಗ್ರಹಣ ಸಂಭವಿಸ್ತಾ ಇದೆ. ಇದು ಕೂಡ ಶುಭ ಫಲ ಅಂತ ಪರಿಗಣಿಸಲಾಗುತ್ತೆ. ದೈಹಿಕ ಸುಖ ಮತ್ತು ಕಾರ್ಯಸಿದ್ಧಿಯ ಅವಕಾಶಗಳಿದೆ. ಇನ್ನು ಧನುರಾಶಿಗೆ 9ನೇ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಇದು ಅಶುಭ ಫಲ ಅಂತ ಕನ್ಸಿಡರ್ ಆಗುತ್ತೆ. ಅಪವಾದಗಳು ಬರುವಂಥ ಸಾಧ್ಯತೆಗಳು ಇರ್ತದೆ. ಇದು ನೀವು ಏನಾದರೂ ಚಿಕ್ಕ ತಪ್ಪು ಮಾಡಿದರೂ ಅದು ಅಪವಾದ ಅಂತ ಕನ್ಸಿಡರ್ ಆಗುತ್ತೆ. ತಪ್ಪೇ ಮಾಡದೇ ಇದ್ದರೂ ಕೆಲವೊಮ್ಮೆ ಅಪಪ್ರಚಾರದ ಕಾರಣಕ್ಕೂ ಕೂಡ ಅಪವಾದ ಬರ್ಬೋದು. ಅಂಥದ್ದೇನಾದ್ರು ಅಪವಾದಗಳ ಸನ್ನಿವೇಶ ಸೃಷ್ಟಿಯಾದರೂ ಕೂಡ ಅದನ್ನೇನು ನಾನು ಸಾಲ್ವ್ ಮಾಡ್ತೀನಿ ಅಂತ ಹೋಗೋ ಅಗತ್ಯ ಏನಿಲ್ಲ. ತನ್ನಿಂತಾನೇ ಅದು ದೂರ ಆಗುತ್ತೆ. ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಇನ್ನು ಮಕರ ರಾಶಿಗೆ 8ನೇ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಇದು ಅಶುಭ ಫಲ ಅಂತ ಕನ್ಸಿಡರ್ ಆಗುತ್ತೆ. ಆರೋಗ್ಯ ಹಾನಿ ಅಂತ ಫಲ ಹೇಳ್ತಾ ಇದೆ. ಸೊ ಈ ಕಾರಣಕ್ಕೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಇರಿಸಬೇಕಾಗುತ್ತೆ. ಜೊತೆಗೆ ದೂರ ಪ್ರಯಾಣ ಮಾಡುವಂಥದ್ದು ಏನಾದರೂ ರಿಸ್ಕಿ ಆಗಿರುವಂಥ ಏನಾದರೂ ಕಾರ್ಯಗಳನ್ನು ಕೈಗೊಳ್ಳುವಂಥದ್ದಿದ್ದರೆ ಸ್ವಲ್ಪ ಒಂದು ತಿಂಗಳ ಮಟ್ಟಿಗೆ ಅಂಥದಕ್ಕೆ ಕೈ ಹಾಕದೇ ಇರೋದು ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಗ್ರಹಣ ಫಲ ನೆಗೆಟಿವ್ ಇದೆ. 7ನೇ ಮನೆಯಲ್ಲಿ ಇದು ಸಂಭವಿಸ್ತಾ ಇರೋದು. ಇದು ಬಂದು ನಿತ್ಯದ ವ್ಯವಹಾರಗಳು ಅಂದರೆ ವ್ಯಾಪಾರ ವ್ಯವಹಾರ ಮಾಡುವಂಥವರಾದರೆ ವ್ಯವಹಾರದ ಮೇಲೆ ಸ್ವಲ್ಪ ಹೆಚ್ಚು ನಿಗಾ ಇರಿಸಬೇಕಾಗುತ್ತೆ. ಜೊತೆಗೆ ಪತ್ನಿ ಅಥವಾ ರಿಲೇಷನ್ಶಿಪ್ ಇಂಥ ವಿಚಾರಗಳು ಕೂಡ ಕೆಲವೊಂದು ಸಲ ಇದು ಸ್ವಲ್ಪ ಸಂಬಂಧದಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳು ತೋರಿಸ್ತಾ ಇದೆ. ಇನ್ನು ಮೀನರಾಶಿಗೆ 6ನೇ ಭಾವದಲ್ಲಿ ಇದು ಗ್ರಹಣ ಸಂಭವಿಸ್ತಾ ಇರೋದು. ಹಾಗಾಗಿ ಇದು ಶುಭ ಫಲ ಅಂತ ಕನ್ಸಿಡರ್ ಆಗುತ್ತೆ. ದೈಹಿಕ ಸುಖ ಅಂತ ಕಂಫರ್ಟ್ಸ್ ಸಿಗುವಂಥ ಸಾಧ್ಯತೆಗಳು ಇರ್ತದೆ. ಇನ್ನು ಮೇಷರಾಶಿಗೆ 5ನೇ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. 5ನೇ ಭಾವ ಅಂದರೆ ಇದು ಅಶುಭ ಫಲ ಇದೆ. ಜೊತೆಗೆ ಇದು ಚಿಂತೆ, ಯಾವುದಾದ್ರೂ ಒಂದು ರೀತಿಯ ಚಿಂತೆ ಕಾಡುವಂಥ ಸಾಧ್ಯತೆಗಳು ಇರ್ತದೆ. ಇನ್ನು ವೃಷಭ ರಾಶಿಗೆ 4ನೇ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಇದು ಕೂಡ ಅಶುಭ ಫಲ ಅಂತ ಕನ್ಸಿಡರ್ ಆಗುತ್ತೆ. ದೈಹಿಕ ಬೇನೆ ಸಾಧ್ಯತೆಗಳಿದೆ. ಮಿಥುನ ರಾಶಿಗೆ 3ನೇ ಭಾವದಲ್ಲಿ ಇದು ಗ್ರಹಣ ಸಂಭವಿಸ್ತಾ ಇರೋದು. ಹಾಗಾಗಿ ಇದು ಶುಭ ಫಲ ಅಂತ ಕನ್ಸಿಡರ್ ಆಗುತ್ತೆ. ಧನ ಪ್ರಾಪ್ತಿ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಜೊತೆಗೆ ಪ್ರಯತ್ನಗಳಿಗೆ ಫಲ ಸಿಗುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಕಟಕ ರಾಶಿಗೆ 2ನೇ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಇದು ಧನಹಾನಿಯ ಸಾಧ್ಯತೆಯನ್ನು ಹೇಳ್ತಾ ಇದೆ. ಇದು ಅಶುಭ ಫಲ ಅಂತ ಕನ್ಸಿಡರ್ ಆಗುತ್ತೆ. ಇನ್ನು ಈ ಗ್ರಹಣದ ಏನು ಫಲಗಳು ಅಂತಿದೆಯೋ, ರಾಶಿಗಳ ವಿಚಾರದಲ್ಲಿ ಏನು ಫಲಗಳು ಅಂತಿದೆಯೋ, ಇದು ಬಹಳ ಮೈಲ್ಡ್ ಆಗಿರ್ತದೆ, ತುಂಬ ಸಿವಿಯರ್ ಆಗಿರೋದಿಲ್ಲ. ಒಂದು ಮುಹೂರ್ತ ಚಿಂತಾಮಣಿ ಅನ್ನುವಂಥ ಒಂದು ಗ್ರಂಥದಲ್ಲಿ ಇದರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ. ಉಳಿದಂಗೆ ಬೇರೆ ಗ್ರಹಣಕ್ಕೆ ಸಂಬಂಧಪಟ್ಟಂಥ ಬೇರೆ ಪ್ರಮುಖವಾದಂಥ ಗ್ರಂಥಗಳು, ಮೂಲ ಗ್ರಂಥಗಳು ಅಂತ ಏನಿದೆಯೋ ಇಲ್ಲಿ ಜಾಗತಿಕ ಎಫೆಕ್ಟನ್ನು ಜಾಸ್ತಿ ಕೊಟ್ಟಿದ್ದಾರೆ ಹೊರತು ವೈಯಕ್ತಿಕವಾಗಿ ರಾಶಿಗಳು ಅಂತ ತಗೊಂಡು ಅದರ ಆಧಾರದಲ್ಲಿ ಫಲಗಳು ಅಥವಾ ಅದರ ಆಧಾರದಲ್ಲಿ ಎಫೆಕ್ಟ್ ಆಗುವಂಥದ್ದು ಅಂತ ಏನಿದೆಯೋ ಅದನ್ನು ಹೆಚ್ಚಾಗಿ ಏನು ವಿವರಿಸಿಲ್ಲ. ಸೊ ಯಾವಾಗ ಜಾಗತಿಕವಾಗಿ ಎಫೆಕ್ಟ್ ಆಗುತ್ತೋ ಅದು ಎಲ್ಲ ರಾಶಿಯವರಿಗೂ ಎಫೆಕ್ಟ್ ಆಗೇ ಆಗುತ್ತೆ. ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಸೂರ್ಯನ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದು. ಸೊ ಸೂರ್ಯ ಬಂದು ಆಡಳಿತ ವರ್ಗ, ಸರ್ಕಾರ, ರಾಜಕೀಯ ಸ್ಥಿತಿಗತಿ ಇಂಥದನ್ನೆಲ್ಲ ಹೇಳುತ್ತೆ. ಮತ್ತು ಪ್ರತಿಷ್ಠೆಯ ವಿಚಾರ ಬರ್ತದೆ. ಈಗೋ ಕ್ಲಾಶ್ಗಳು ಅಂತ ಏನು ಹೇಳ್ತೀವೋ ಇದು ಕೂಡ ಬರ್ತದೆ. ಇದು ಬಂದು ಕೆಲವೊಂದು ದೇಶಗಳ ನಡುವೆ ಪ್ರತಿಷ್ಠೆಯ ವಿಚಾರದಲ್ಲಿ ಕೆಲವೊಂದು ಸಂಘರ್ಷ ಏರ್ಪಡುವಂಥ ಸಾಧ್ಯತೆಗಳಿರ್ತದೆ. ಜೊತೆಗೆ ಇಲ್ಲಿ ಗ್ರಹಣದ ಮೇಲೆ ಕುಜನ ದೃಷ್ಟಿ ಇದೆ. ಕುಜನ ದೃಷ್ಟಿ ಗ್ರಹಣದ ಮೇಲೆ ಇರೋದ್ರಿಂದಾಗಿ ಇದು ಯುದ್ಧ ಭೀತಿಯನ್ನು ಹೇಳುತ್ತೆ ಅಂತ ಕ್ಲಾಸಿಕಲ್ ಗ್ರಂಥ ಬೃಹತ್ ಸಂಹಿತದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಜೊತೆಗೆ ಕಳ್ಳಕಾಕರು, ಡಕಾಯಿತರ, ರಾಬರ್ಸ್ ಇವರ ಹಾವಳಿ ಹೆಚ್ಚಾಗುತ್ತೆ ಅಂತಲೂ ಹೇಳಲಾಗಿದೆ. ಸೊ ಏನು ಈ ಗ್ರಹಣದ ಅವಧಿಯಲ್ಲಿ ಇಂಥ ಪ್ರಭಾವ ಏನಿದೆಯೋ ಇದು ಯಾವುದೇ ರಾಶಿಯವರಿಗಾದ್ರೂ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಆ ಕಾರಣಕ್ಕೆ ಈಗ ಗೋಲ್ಡ್ ರೇಟು ತುಂಬಾ ಅತಿಯಾಗಿದೆ. ಚಿನ್ನಾಭರಣ ಧರಿಸಿ ಆಚೆ ಓಡಾಡುವಾಗ ಸ್ವಲ್ಪ ಜಾಗರೂಕತೆ ಇದ್ದೇ ಇರೋದು ಒಳ್ಳೆಯದು. ಇನ್ನು ಪರಿಹಾರದ ವಿಚಾರಕ್ಕೆ ಬರೋದಾದರೆ ಮುಖ್ಯವಾಗಿ ಶಾಸ್ತ್ರದಲ್ಲಿ ಶಾಂತಿ ಮಾಡಿಸ್ಕೊಳ್ಬೇಕು ಅಂತ. ಮೇಯ್ನಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಾಂತಿಯ ವಿಚಾರ ಬರೋದಿಲ್ಲ. ಮತ್ಸ್ಯ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಶಾಂತಿ ಮಾಡಿಸ್ಕೊಳ್ಬೋದು ಅಂತ ಹೇಳಿದರೆ ಮುಖ್ಯವಾಗಿ ಪೂರ್ವ ಫಲ್ಗುಣಿ ನಕ್ಷತ್ರ,
ಪೂರ್ವಾಷಾಢ ನಕ್ಷತ್ರ ಮತ್ತು ಭರಣಿ ನಕ್ಷತ್ರದವರಿಗೆ ಇದು ಶಾಂತಿ ಮಾಡಿಸ್ಕೊಂಡ್ರೆ ಉತ್ತಮ. ಸೊ ಶಾಸ್ತ್ರದಲ್ಲೇ ಹೇಳಿರೋದೇನೆಂದರೆ ಏನೇ ಆಗೋದಿದ್ರೂ ಕೂಡ ಇದೆಲ್ಲೂ ಅಡಚಣೆಗಳ ರೀತಿಯಲ್ಲಿ ಇರ್ತದೆ ಅಂತಂದರೆ ಒಂದು ಡಿಸ್ಟರ್ಬೆನ್ಸ್ನ ರೀತಿಯಲ್ಲಿ ಇರ್ತದೆ ಅಷ್ಟೇ. ಸೊ ಏನೇ ಡಿಸ್ಟರ್ಬೆನ್ಸಸ್ ಇದ್ರೂ ವಿತಿನ್ 30 ಡೇಸು ಅದೆಲ್ಲವೂ ಸಾಲ್ವ್ ಆಗುತ್ತೆ. ಸೊ ಅಲ್ಲಿವರೆಗೂ ಪೇಷನ್ಸ್ ಇರಬೇಕಾಗುತ್ತೆ. ಸೊ ಪೇಷನ್ಸ್ ಬರಬೇಕು ಅಂದರೆ ಮುಖ್ಯವಾಗಿ ನಾವು ಮಾನಸಿಕವಾಗಿ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಗ್ರಹಣಕ್ಕೆ ಪರಿಹಾರವಾಗಿ ಮಂತ್ರ ಪಠಣೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಯಾವ ಮಂತ್ರನೂ ನಿಮಗೆ ಗೊತ್ತಿಲ್ಲ ಅಂದರೆ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡ್ಬೋದು. ಹೆಚ್ಚು ಕಡಿಮೆ ಒಂದು 15ರಿಂದ 30 ದಿನಗಳ ಮಟ್ಟಿಗೆ ಈ ಗ್ರಹಣದ ಕಾಲದಲ್ಲಿ ಗ್ರಹಣದಿಂದ ಆರಂಭಿಸಿ ನೀವು ಒಂದು 30 ದಿನದ ಮಟ್ಟಿಗೆ ವಿಷ್ಣು ಸಹಸ್ರನಾಮವನ್ನು ರೆಗ್ಯುಲರ್ ಆಗಿ ಪಠಣೆ ಮಾಡೋದ್ರಿಂದಾಗಿ ಮಾನಸಿಕವಾಗಿ ಸ್ಥಿರತೆಯೂ ಇರ್ತದೆ. ಜೊತೆಗೆ ಅದರಿಂದ ನಿಮಗೆ ಮಾನಸಿಕವಾಗಿ ನೀವು ತಗೊಳ್ಳುವಂಥ ಕೆಲವು ನಿರ್ಧಾರಗಳಿರಲಿ, ಇದರಿಂದ ಆಗುವಂಥ ಕೆಲವೊಂದು ಏರುಪೇರುಗಳಿರಲಿ, ಇದೆಲ್ಲವೂ ಕೂಡ ಒಂದು ನಿಯಂತ್ರಣಕ್ಕೆ ಬರ್ತದೆ. ಸೊ ಇದಿಷ್ಟು ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ನಾನು ಇದುವರೆಗೂ ಹೇಳ್ತಾ ಬಂದಿದ್ದೀನಿ. ಇದು ನಿಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.